ಇರಾನ್ನ ಒಂದು ವ್ಯಾಪಾರಿ ಹಡಗನ್ನ ಯುಎಸ್ಎ ಐರಿಸ್ ಡೇನ ಹಡಗು ಹಿಂದೂ ಮಹಾಸಾಗರದಲ್ಲಿ ಮುಳುಗಿಸಿದೆ. ಮುಳುಗಿಸಲಾದ ಹಡಗು ಯುದ್ಧ ಹಡಗು ಅಲ್ಲ, ವ್ಯಾಪಾರಿ ಹಡಗಾದ್ದರಿಂದ ಶಸ್ತ್ರಾಸ್ತ್ರ ಹೊಂದಿರಲಿಲ್ಲ. ಯುಎಸ್ಎ ದೊಡ್ಡ ಯುದ್ಧಾಪರಾಧಿ ಆಗುತ್ತಿದೆಯೆಂಬ ಅನುಮಾನ ಗಟ್ಟಿಯಾಗುತ್ತಿದೆ. ವ್ಯಾಪಾರಿ ಹಡಗಿನಲ್ಲಿ ಇದ್ದ 35 ಜನ ಸಿಬ್ಬಂದಿಯನ್ನ ಶ್ರೀಲಂಕಾದ ನೌಕಾಪಡೆ ರಕ್ಷಿಸಿದೆ. ವ್ಯಾಪಾರಿ ಹಡಗಿನಲ್ಲಿ ಇನ್ನೆಲ್ಲಿಯ ಜನ 87 ಮಂದಿ ಮುಳುಗಿ ಸತ್ತರು ಎಂಬ ಸುದ್ದಿ ಏನು, ಶವಗಳು ಎಲ್ಲಿವೆ? ಮೋದಿಯವರು ಪ್ರಧಾನಿಯಾದ ಆರಂಭದಲ್ಲಿ ಮೊದಲು ಓಡಿದ್ದು ಇಸ್ರೇಲ್ ಯುಎಸ್ಎ ಬಳಿಗೆ. 2016ರಲ್ಲಿ ಯುಎಸ್ಎ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಂಡ್ರು. ಅದು ಭಾರತೀಯ ಕಡಲು ವಲಯದಲ್ಲಿ ಮಿಲಿಟರಿ ಸರಂಜಾಮು ಕೊಡುಪಡೆ ಲಾಜಿಸ್ಟಿಕ್ ಒಪ್ಪಂದ. ಅದು ಲಾಜಿಸ್ಟಿಕ್ ಎಕ್ಸ್ಚೇಂಜ್ ಮೆಮೊರಾಂಡಮ್ ಆಫ್ ಅಗ್ರಿಮೆಂಟ್. ಆ ಒಪ್ಪಂದದ ಧೈರ್ಯದಿಂದ ಯುಎಸ್ಎ ಭಾರತ ಶ್ರೀಲಂಕಾದ ಕಡಲಲ್ಲಿ ಹಡಗು ಮುಳುಗಿಸಿದೆ. ಆ ಕಾರಣಕ್ಕೆ ಸ್ಪೇನ್ ಮತ್ತು ಕೆನಡಾ ಸರ್ಕಾರಗಳು ಯುಎಸ್ಎದ್ದು ಎಲ್ಲಾ ಅಂತಾರಾಷ್ಟ್ರೀಯ ಕಾನೂನು ಮುರಿದ ದಾಳಿ ಎಂದು ಟೀಕಿಸಿದ್ದು, ಹಿಂದೂ ಮಹಾಸಾಗರದಲ್ಲಿ ಯುಎಸ್ಎ ದಾಳಿ ಭಾರತಕ್ಕೂ ಬೆದರಿಕೆಯಾಗಿದೆ. ಆದರೆ ಭಾರತ ಸರ್ಕಾರ ಆ ಬಗೆಗೆ ಬಾಯ್ಬಿಡುತ್ತಿಲ್ಲ.